ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ ಕರ್ಮಯೋಗಃ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಂ. ಒಂದಕ್ಕೊಂದು ತದ್ವಿರುದ್ಧವಾಗಿ ತೋರುತ್ತಿರುವ ನಿನ್ನ ಮಾತುಗಳು ನನ್ನ ಬುದ್ಧಿಯನ್ನು ಮೋಹಗೊಳಿಸುವಂತೆ ತೋರುತ್ತಿದೆ. ನನಗೆ ಯಾವ ಮಾರ್ಗವು ಶ್ರೇಯಸ್ಕರವೋ ಆ ಒಂದನ್ನು ನಿಶ್ಚಯವಾಗಿ ಹೇಳು. ಜ್ಞಾನಯೋಗವೇ ಶ್ರೇಷ್ಠ ಎಂದು ಹೇಳುತ್ತಾ ಪ್ರತಿಯೊಬ್ಬರೂ ಕರ್ಮ ಮಾಡಲೇಬೇಕು. ತನಗೆ ಕರ್ಮದ ಅವಶ್ಯಕತೆ ಹಾಗೂ ಫಲಾಪೇಕ್ಷೆ ಇಲ್ಲದಿದ್ದರೂ ತಾನೂ ಕೂಡ ಕರ್ಮ ಮಾಡುತ್ತಿದ್ದೇನೆ ಎನ್ನುತ್ತಿರುವ ಶ್ರೀಕೃಷ್ಣನ ನುಡಿ ಪಾರ್ಥನಿಗೆ ಇಬ್ಬಗೆಯ ನೀತಿಯಂತೆ ದ್ವಂದ್ವವಾಗಿ ಕಾಣುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕರ್ಮ ಮಾಡುವುದೇ ಒಂದು ಉದ್ದೇಶದಿಂದ ಎಂಬುದು ಎಲ್ಲರ ಕಲ್ಪನೆ. ಕರ್ಮ ಮಾಡುವುದಕ್ಕೆ ಉದ್ದೇಶವಾಗಲಿ ಫಲದ ಆಸಕ್ತಿಯಾಗಲಿ ಇರಬಾರದು. ಕೇವಲ ಕರ್ಮ ಮಾಡುವುದಷ್ಟೇ ಮನುಷ್ಯನ ಸ್ವಭಾವ ಆಗಿರಬೇಕು ಎಂಬ ಭಗವಂತನ ನುಡಿ ಎಂತಹವರನ್ನೂ ಕಾಡದೇ ಇರದು. ಬಹಳಷ್ಟು ಜನ ಹೇಳುವುದುಂಟು, ಊರ ಮಧ್ಯದಲ್ಲಿ ಸ್ಮಶಾನವಿರಬೇಕು, ಇದನ್ನು ನೋಡಿಯಾದರೂ ಮನುಷ್ಯ ತನ್ನ ಎಲ್ಲ ಸಮಯವನ್ನು ದುಡಿಮೆಗೆ ಉಪಯೋಗಿಸುವುದು ಬಿಟ್ಟು ಆಧ್ಯಾತ್ಮಿಕ ಜೀವನದತ್ತ ಮನಸ್ಸು ಮಾಡಿಯಾನು. ಇಲ್ಲವೇ ಲೋಭದಿಂದ ದುಡಿದು ಶೇಖರಿಸಿ ಇಡುವ ಬದಲು ದಾನ ಧರ್ಮ ಮಾಡಿಯಾನು ಎಂಬುದು ಊರೊಳಗೆ ಸ್ಮಶಾನ ಇರಬೇಕು ಎಂದು ಪ್ರತಿಪಾದಿಸಿದವರ ಆಶಯ ಒಪ್ಪಬಹುದು. ಹೇಗೂ ಒಂದಲ್ಲ ಒಂದು ದಿನ ಸಾಯಬೇಕು. ಅರ್ಥವಿಲ್ಲದ ಈ ಬಾಳು ಬೇಕೇ? ಮುಂದೆ ಕುಟುಂಬ ನಿರ್ವಹಣೆ ಮಾಡಲು ಇಂದು ಕಣ್ಣಿಗೆ ಎಣ್ಣೆ ಹಚ್ಚಿ ಓದಬೇಕೇ? ಈ ಕಷ್ಟಕರವಾದ ಜೀವನದಲ್ಲಿ ಸಾಧಿಸಿ ಏನು ಪ್ರಯೋಜನ? ಕಣ್ಮುಚ್ಚಿದ ಮೇಲೆ ಯಾರು ಏನು ಹೊಗಳಿದರೂ ಅದು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಎಂಬ ಹಾಗೆ ಅದರಿಂದ ಪ್ರಯೋಜನವಾದರೂ ಏನು ಎಂಬ ಮನಸ್ಥಿತಿ ಎಳೆಯ ವಯಸ್ಸಿನಲ್ಲಿ ಬಂದರೆ ಸಹಜವಾಗಿಯೇ ಸೋಮಾರಿಯಾಗಿರುವ ಮನುಷ್ಯ ಯಾವ ಕೆಲಸವನ್ನೂ ಮಾಡದೆ ತನ್ನ ಒಂದು ಇಡೀ ಜೀವನವನ್ನೇ ಹಾಳು ಮಾಡಿಕೊಂಡಾನು. ಯಾವುದನ್ನು ಯಾವ ಕಾಲದಲ್ಲಿ, ಯಾವ ರೂಪದಲ್ಲಿ, ಯಾವ ಪ್ರಮಾಣದಲ್ಲಿ, ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಎಂಬುದು ತಿಳಿಯದಿದ್ದಾಗ ಮನಸ್ಸಿನಲ್ಲಿ ದ್ವಂದ್ವ ಏಳುವುದು ಸಹಜ. ಮಕ್ಕಳಿಗೆ ವೈರಾಗ್ಯ ಪಾಠ ಮಾಡಿದರೆ ಅವರು ಮುಂದೆ ಉತ್ತಮ ಬದುಕಿಗೆ ಯಾವ ಪ್ರಯತ್ನವನ್ನೂ ಮಾಡದೆ ಸಮಾಜಕ್ಕೆ ಹೊರೆಯಾಗಿ ಲೋಕಕಂಟಕರಾದರು. ಲೋಭಿಯಾದವನಿಗೆ ವೈರಾಗ್ಯ ಪಾಠ ಮಾಡದಿದ್ದರೆ ಇಡೀ ಭೂಮಿಯಲ್ಲಿರುವುದೆಲ್ಲ ತನ್ನದಾಗಿಸಿಕೊಳ್ಳ ಹೊರಟರೆ ಇಡೀ ಸಮಾಜಕ್ಕೆ ಅಗತ್ಯವಿರುವ ವಸ್ತುಗಳ ಬೆಲೆ ಹೆಚ್ಚಾಗಿ ಅಥವಾ ಅಗತ್ಯ ವಸ್ತುಗಳ ಅಭಾವದಿಂದ ಸಮಾಜ ತೊಂದರೆಗೀಡಾದೀತು. ಎಲ್ಲವೂ ಬೇಕು, ಆದರೆ ಹಿತಮಿತವಾಗಿರಬೇಕಷ್ಟೇ. ಹರಿ ಓಂ.